ಇದು ಬಂದ್ರೆ ಹಳೆ ಕಾಲ ದೇವಸ್ಥಾನ ಸರ್. ಯಾರಿಗೂ ಏನಂತ ಯಾವುದೋ ಗೊತ್ತಿಲ್ಲ, ದೇವಸ್ಥಾನ ಅಂತಾನೆ ಗೊತ್ತಿಲ್ಲ. ಎಲ್ಲ ಇಲ್ಲಿಗಲ್ ಆಕ್ಟಿವಿಟಿ ಹೆಡ್ ಕ್ವಾರ್ಟರ್ ಆಗಿತ್ತು. ಅಲ್ಲಿ ಸುತ್ತು ಮನೆಗಳು ಕಡ್ದೋಗಿ ಮನೆಗಳನ್ನ ಕಂಪ್ಲೀಟ್ ಮಾಡಿಸ್ಬಿಟ್ಟು ಯಾರು ಸನ್ಯಾಸಿ ಕೊಡೋದು ಕ್ಲೀನ್ ಮಾಡಕ್ ಬಂದ್ರೆ ಅವಾಗ ಬಂದಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ರಿ. ಶಿವಲಿಂಗ ಪೀಠ ನಂದಿ ಚಿಕ್ಕೋಯ್ತು ಮಣ್ಣಲ್ಲಿ. ಅವಾಗ ಈನಾಡು ರಾಮಚಂದ್ರನ್ ಅಂತ ಇದ್ದಾರೆ, ಈನಾಡು ಪೇಪರ್ ಅವ್ರ ಫಾದರ್. ಅವ್ರು ಬಂದು ಅವ್ರ ತ ನಮ್ಗೆ ಬೇಜಾನಿ ಹೆಲ್ಪ್ ಮಾಡಿದ್ರು. ಎಲ್ಲ ಫೋಟೋಗಳು ಹಿಡಿದು ಎಲ್ಲ ಕೊಟ್ಟು ಕಲೆಕ್ಟರ್ಗೆಲ್ಲ ಕೊಟ್ಟರು. ಆಮೇಲೆ ಅವ್ರು ಬಂದು ಕೇಸ್ ಹಾಕಿದ್ರು, ಇಲ್ಲ ಬರಿಯರ್ಗಳು ಅಂತ. ಆಮೇಲೆ ಮೈಸೂರಿನಲ್ಲಿ ಹೋಗಿ ರಿಸರ್ಚ್ ಓರಿಯೆಂಟೆಡ್ ರಿಕಾರ್ಡ್ಸ್ ಹಾಕೊಂಡ್ಬಂದು ಕೊಟ್ಟು ತರಗಲ್ ರಾಯರು ಅಂತ ಸಿದ್ಧಪುರುಷರಿದ್ದ, ಅವರು ಎಕ್ಸ್ಪೈರ್ಡ್ ಆದ್ಮೇಲೆ ಮಶಾಣ ಆಗೋಯ್ತು ಅಂದ್ಬಿಟ್ಟು ಒಂದು ರಿಕಾರ್ಡ್ಸ್ ಸ್ವಲ್ಪ ಹೈಕೋರ್ಟ್ ನಲ್ಲಿ ಕೊಟ್ಟು ಕಲೆಕ್ಟರ್ ತಹಸೀಲ್ದಾರು DRO ಎಲ್ಲ ಕೈಬಾರ್ಗಳು ಹಾಕಿ ದೇವಸ್ಥಾನ ಅಂತ ರಿಕಾರ್ಡ್ ಮಾಡಿಕೊಟ್ರು ಸರ್. ಇವಾಗ ದೈವಾಧೀನ ಎಲ್ಲ ಪಬ್ಲಿಕ್ ವೆಲ್ಫೇರ್ನಾಗ ಹೋಗ್ತಾ ಇದೆ ಸರ್ ದೇವಸ್ಥಾನ. ಇದೆಲ್ಲ ನಿಮ್ಮಂಥವ್ರ ಹೆಲ್ಪ್ ನಮಗೆ ಮೈನ್ ಆಗಿ ಬೇಕಾಗಿರೋದು. ಈನಾಡು ರಾಮಚಂದ್ರನ್ ಬಂದು ನಮ್ಗೆ ಬೇಜಾನ್ ಹೆಲ್ಪ್ ಮಾಡಿದ್ರು. ಫಸ್ಟ್ ಈನಾಡು ಪೇಪರ್ 30 years ಬ್ಯಾಕ್ ಅವರೇ ಪೇಪರ್ನೆಲ್ಲ ಹಾಕಿ ಫೋಟೋಸ್ ಎಲ್ಲ ಹಾಕಿ ನಮ್ಗೆ ಹೆಲ್ಪ್ ಮಾಡಿದ್ರು ಸರ್. ಅದನ್ನೇ ಇವತ್ತೇನೋ ದೈವಾಧೀನ ನಡೀತಾ ಇದೆ. ಅದಕ್ಕೆ ನಾಳೆ ಏನಂತ ಗೊತ್ತಿಲ್ಲ ಸರ್. జై గురుదేవ్. ఓం నమ శివాయ. మన శ్రీ రవిశంకర్ గురు గారు మన బెంగళూరు కర్ణాటక కనక్పుర రోడ్డులో ఆర్ట్ ఆఫ్ లివింగ్ వ్యక్తి వికాస కేంద్ర అని ఒక సంస్థ ఓపెన్ చేశారు. అక్కడ చతుర్వేద గురుకుల్ కూడా ఉంది. గురుకులంలో చతుర్వేద అధ్యయనం కూడా నేర్పిస్తున్నారు. అందరూ వేద బ్రాహ్మణ్స్ స్టూడెంట్స్ కి కూడా అక్కడ స్టడీ చేపిస్తున్నారు. ఇంకా ఏమిటంటే అక్కడ మన వైదిక ధర్మ సంస్థానంలో ఏమేమి పూజలు హోమాలు ఉన్నాయి అన్ని అక్కడ జరుగుతుంది. మన ఆర్ట్ ఆఫ్ లివింగ్ వ్యక్తి వికాస కేంద్ర సంస్థలో VDS అని వైదిక ధర్మ సంస్థానాన్ని, వైదిక ధర్మ సంస్థలో వైదిక వివాహ, వైదిక ఉపనయన్, వైదిక రుద్ర పూజ అన్ని వేద మంత్రాలు మెడిటేషన్, ధ్యాన్, యోగా, ప్రాణాయామ అది కూడా నేర్పిస్తారు. అంటే ఒక సాత్విక వాతావరణంలో మనం ఉంటాం. అక్కడ ఒక 1000+ గోశాలలో గోమాత కూడా ఉన్నారు, గోశాల కూడా ఉంది. అక్కడ మీరు అక్కడికి వెళ్తే చెప్తారు, శాస్త్రంలో పూజ, హోమ, యజ్ఞాగాది చేయాలంటే అక్కడ బ్రాహ్మణ్స్ ఉండాలి, వేదాధ్యయనం ఉండాలి, ఇంకా దేవుడు గుడి ఉండాలి, ఇంకా ఏమైనా నది సంత స్థానం ఉండాలి. ఆ స్థానం ఉంటే మనం పూజ యజ్ఞగాది చేస్తే అది మనకి పూర్తిగా ఫలం ప్రాప్తి అవుతుంది అని శాస్త్రంలో చెప్తారు. అక్కడ మన ఆశ్రమం దగ్గరే టెంపుల్ ఉన్నాయి, వేద అధ్యయనం కూడా అవుతుంది, సాధు సంత కూడా ఉంటారు, చాలా శుద్ధ వాతావరణం ఉంది. అక్కడి నుంచి మనం ఎక్కడికి వచ్చాం, ఇక్కడ పంచాయతన దేవత శ్రీ సూర్య, గణపతి, అంబిక, శివ, విష్ణు
పూజ చేసి స్ఫటికలింగంతో పంచామృత అభిషేక చేసి ఈ రోజు ఈ గ్రామంలో అందరూ మంచిగా ఉండాలి, గ్రామం ఉన్నతి అవ్వాలి అని ఇక్కడ సంకల్పం తీసుకొని ఈ దేవాలయంలో ఈ రోజు రుద్రపూజ జరిగింది. ಕ್ಷೇತ್ರದಲ್ಲಿ ವಿಶೇಷವಾದಂತಹ ಶ್ರೀ ಮಹಾಶ್ರೀ ಶ್ರೀ ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ತಗೊಂಡು ಸ್ಫಟಿಕಲಿಂಗನ ಮನೆಗೆ ಇಲ್ಲಿ ಅಂದ್ರೆ ಈ ದಿನ ರುದ್ರಾಭಿಷೇಕವನ್ನು ಮಾಡಿದರೆ ಈ ಸ್ಥಳ ತುಂಬಾ ಅಂದ್ರೆ ಹಳೆ ಕಾಲದಂದ್ರೆ ಇದು ನೋಡೋ ನಿಮ್ಗೆ ಗೊತ್ತದ ಅಂದ್ರೆ ಬಂಡೆಗಳು ಕಲ್ಲುಗಳಲ್ಲಿ ಕಟ್ಟಿರುವಂತಹ ಕಲೆ. ಹಾಗಾಗಿ ಆ ಕಲೆಯಲ್ಲಿ ವಿಶೇಷವಾದಂತಹ ಫಲಗಳು ಸಿಗ್ತದೆ. ಅಂದ್ರೆ ಇಲ್ಲಿ ಬಂದು ಜೀವ ಸಮಾಧಿ ಅಂತ ಇದೆ ಅಂತಾರೆ, ಅತಿ ಮುಖ್ಯವಾದಂತ ಜೀವ ಸಮಾಧಿ. ಅಂದ್ರೆ ಆ ಜೀವ ಸಮಾಧಿ ದರ್ಶನ ಮಾಡೋದಕ್ಕೆ ಅನುಕೂಲ. ಅಂದ್ರೆ ಇದು ಒಂದು ಮಯಾನದಲ್ಲಿರುವಂತಹ ಶಿವಾಲಯ. ಈ ಮಯಾನದಲ್ಲಿರುವ ಶಿವಾಲಯಕ್ಕೆ ಅತಿ ಮುಖ್ಯವಾದಂತ ರುದ್ರಾಭಿಷೇಕವನ್ನು ಮಾಡುತ್ತಾ ಅತಿ ತೃಪ್ತಿಯಾಗಿ ಕೇಳುವಂತ ವರಗಳನ್ನು ಕೊಡುವಂತಹ ಪರಮಾತ್ಮೆ ಶ್ರೀಮನ್ ಮಹಾಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ. ಹಂಗಾಗಿ ಕೇಳುವಂತಹ ವರಗಳನ್ನು ಕೊಡುವಂತಹ ಭಕ್ತರಿಗೆ ಅತಿ ಶೀಘ್ರವಾಗಿ ಫಲಗಳನ್ನು ಅವರ ಅನುಗುಣಂತಹ ಸಂಕಲ್ಪವನ್ನು ನೆರವೇರಿಸುವಂತಹ ಶಕ್ತಿ ಸ್ವರೂಪನಾಗಿ ಭಗವಂತನಾದನು ಇಲ್ಲವನೇ. ಹಂಗಾಗಿ ಅವರ ಆಶೀರ್ವಾದ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಸಿಕ್ಲಿ ಅಂತೇಳಿ ಈ ಮಾತನ್ನು ಕೊಟ್ಟಿರುವಂತಹ ಅವರಿಗೆ ಒಂದು ಚಿಕ್ಕದ ಒಂದು ನಮಸ್ಕಾರವನ್ನು ಮಾಡ್ತಾರೆ. ವಿಶೇಷ ಅಂದ್ರೆ ನಮ್ಮ ರವಿಶಂಕರ್ ಗುರುಜಿ ಅವರ ಕಡೆ ನಿಂಕ ನಾವು ಅಲ್ಲಿ ಆಶ್ರಮಕ್ಕೆ ಹೋಗಿ ನೋಡ್ಕೊ ಬರೋದಾಗಿ ಹೋಗಿದ್ರೆ ಅವ್ರ ಕಡೆ ನಿಂಕ ಬಂದು ಒಂದ್ಸಲ ನಮಗೆ ಈ ರುದ್ರಾಭಿಷೇಕವನ್ನು ಅಂದ್ರೆ ರುದ್ರ ಪೂಜೆಯನ್ನು ಮಾಡ್ಕೊಟ್ರೆ ಅನುಕೂಲ ಅಂತೇಳಿ ಕೇಳ್ಕೊಂಡ್ರೆ, ಅಂದ್ರೆ ನಮ್ಮ ಸುಂದರಂ ಶ್ರೀರಾಮ್ ಅಯ್ಯನ್ ಅವ್ರನ್ನ ಕೇಳ್ಕೊಂಡ್ರೆ. ಹಂಗಾಗಿ ಅವ್ರು ಕೇಳಿದ್ರೆ ಅವ್ರ ಮುಖಾಂತರನೇ ಇಲ್ಲಿಗೆ ನಮಗೆ ಈ ದಿನ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ರು. ಅವರಿಗೆ ತುಂಬಾ ಧನ್ಯವಾದಗಳು. ಹಂಗಾಗಿ ಈ ದಿನ ವಿಶೇಷವಾದಂತ ಈ ರುದ್ರಾಭಿಷೇಕ ಆಗಿರುವಂತಹ ಸ್ಫಟಿಕಲಿಂಗನ ದರ್ಶನ ಮಾಡಿದ್ರೆ ನಮ್ಮ ಸಂಕಲ್ಪ ನಾವ್ ಏನ್ ಅನ್ಕೊಂತೀರೋ ಆ ಸಂಕಲ್ಪವನ್ನು ನೆರವೇರಿಸಿಕೊಡುವಂತಹ ಶಕ್ತಿಯನ್ನು ಕೊಡ್ತಾರೆ. ನಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡು ನಾವ್ ಇಲ್ಲಿ ಬಂದು ದರ್ಶನ ಮಾಡ್ಕೊತೀರೋ ಆ ಸಂಕಲ್ಪನ ನೆರವೇರಿಸಿಕೊಡುವಂತಹ ಶಕ್ತಿ. ಹಂಗಾಗಿ ಮಕ್ಕಳಿರೋರ್ಗೆ ಮಕ್ಕಳಾಗಂತ ಅವಕಾಶ, ಅದೇ ರೀತಿ ಮದುವೆ ಆಗಂತ ಅವಕಾಶ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ಬೇಕಂತ ನಾವು ಕೆಲವೊಬ್ಬರಿಗೆ ಮನೆ ಇರಲ್ಲ, ಕೆಲವೊಬ್ಬರಿಗೆ ನೆಲೆ ಇರಲ್ಲ, ಆ ರೀತಿ ಇರೋ ತೊಂದರೆಗಳಿದ್ರು ನಿವರ್ತಿ ಮಾಡ್ಕೊಡೋದಕ್ಕಾಗಿನೇ ಈ ಚಿಕ್ಕದಾಗ ಒಂದು ನಾವು ಇಲ್ಲಿ ರುದ್ರ ಪೂಜೆ ಮಾಡ್ಕೊಳ್ಳೋದು. ಹಂಗಾಗಿ ಸಂಕಲ್ಪವನ್ನು ಮಾಡಿದ ನಂತರ ಪೂಜೆಗಳನ್ನು ಮಾಡಿದ್ರೆ ಅನುಕೂಲ ಅನ್ನೋದಾಗಿನೇ ಅಂದ್ರೆ ನಮ್ಮ ಶ್ರೀ ಮಹಾಶ್ರೀ ರವಿಶಂಕರ್ ಗುರುಜಿ ಕಡೆ ಅವರು ಅಂದ್ರೆ ಅವರು ಶಿಷ್ಯರುಗಳನ್ನು ಕಳಿಸಿ ಇಲ್ಲಿ ಪೂಜೆಗೆ ನಮಗೆ ಇವತ್ತು ನಮಗೆ ಅನುಕೂಲ ಮಾಡ್ಕೊಂಡ್ರು. ಹಂಗಾಗಿ ಈ ಪೂಜೆ ಎಲ್ಲಾರ್ಗೂ ಸೇರ್ಲಿ. ಇಲ್ಲಿ ಬಂದಿರುವಂತ ಭಕ್ತಾದಿಗಳು, ಅದೇ ರೀತಿ ವಿಲೇಜ್ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿಗಳ ಬಂದಿರ್ತಾರೆ, ಎಲ್ಲಾರ್ಗೂ ಅವ್ರಿಗೆ ಸೇರ್ಬೇಕು ಅನ್ನೋದಕ್ಕಾಗಿನೇ ಈ ಒಂದು ಇದು ಅನಂತರ ತುಂಬಾ ವಿಶೇಷವಾದಂತ ತೀರ್ಥ ಪ್ರಸಾದವನ್ನು ಕೊಟ್ಟು ಭಗವಂತನ ಆಶೀರ್ವಾದ ಕೊಡೋದು ಎಲ್ಲಾರು ಅನುಕೂಲ ಪಡಿಲ್ಲ ಅಂತೇಳಿ ಒಂದು ಚಿಕ್ಕದ ಒಂದು ಭಗವಂತನ ದರ್ಶನ ಮಾಡ್ಕೊಂಡು ಅನುಕೂಲ ಪಡಿಲ್ಲ. குருதேவ் ஸ்ரீ ஸ்ரீ ரவிசங்கர் கையால ஆசீர்வாதப்பட்ட ஒரு லிங்கம் அது மூலியமா அவரோட ஸ்வரூபமா இங்க சாதி மதுபாலாங்கிறது பூஜை பண்ணாங்க. அவரோட வேத குருகுலத்திலிருந்து நிரஞ்சன் பாண்டா, சிரீஷ் வேதம் படிச்சவங்க, அவங்க வாய் மூலியமா இன்னைக்கு மந்திரம் வந்திருக்கு.
மந்திரம் வர்றது அப்படிங்கிறது என்னன்னா இங்க இருக்கிறவங்களோட பல்வேறு கஷ்டங்கள் மன அளவுலையும் சரி, உடல் அளவுலையும் சரி, பொருள் அளவுலையும் சரி எல்லாருக்கும் வழி வரும். அதுக்கு எப்படி வழி வருங்கிறது ஒவ்வொன்றுத்துக்கும் வெள்ளை வந்து விவரமா சொல்லுவாங்க. இப்போ உங்க வெள்ளை பிரவசனம் இருக்கும், எல்லாரும் உக்காந்துக்கரிச்சு 5 நிமிஷம் அந்த வாக்கு சொல்லல எல்லாருக்கும் எப்படி அடுத்த வழி வருது அப்படிங்கிறது அமையும். ஓகே, நன்றி.